ಕೈಗೆಟುಕದ ಆಸೆಗೆ ಬಲಿಯಾಗುವುದಕ್ಕಿಂತ ದೊಡ್ಡ ವಿಪತ್ತು ಇಲ್ಲ. ಅತೃಪ್ತಿಗಿಂತ ದೊಡ್ಡ ಅಪರಾಧವಿಲ್ಲ. ದುರಾಸೆಗಿಂತ ದೊಡ್ಡ ಹಾನಿ ಇಲ್ಲ. ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ. ಹಣವನ್ನು ಬಯಸುವುದು ಮಾತ್ರ ದುರಾಸೆಯಲ್ಲ. ಭವಿಷ್ಯವನ್ನು ಅರಿತುಕೊಳ್ಳದೆ ಇಂದು ಮಾತ್ರ ನನ್ನ ಕೋರಿಕೆ ತೀರಿದ್ರೆ ಸಾಕು ಎಂದು ಅತ್ಯಾಸೆ ಪಟ್ಟು ನಗೆಪಾಟಲಿಗೆ ಈಡಾದ ದುರಾಸೆಯ ರಾಜನೊಬ್ಬನ ಕಥೆಯೇ ರಾಜಕಿವಿ ಕತ್ತೆಕಿವಿ. ಒಂದೂರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ತುಂಬಾ ಒಳ್ಳೆ ರಾಜನೇ. ತನ್ನ ಪ್ರಜೆಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಅಂತಹ ಒಳ್ಳೆ ರಾಜನಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಅದೆಂದರೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಅವನಿಗೆ ಕೆಟ್ಟ ಕುತೂಹಲ. ಅವ್ರು ಏನ್ ಮಾತನಾಡಿಕೊಳ್ತಾ ಇದ್ದಾರೆ ಅಂತ ಅವನಿಗೆ ತಿಳಿಯಬೇಕು. ಅದು ಅರಮನೆಯಲ್ಲಾಗ್ಲಿ ಹೊರಗೆ ಆಗಲಿ. ಅದರಿಂದ ಅವನು ಕತ್ತು ಕೇಳಿಸಿಕೊಳ್ಳಲು ಹೋಗಿ ಪೇಚಿಗೆ ಸಿಕ್ಕ ಸಂದರ್ಭಗಳೂ ಇಲ್ಲದಿಲ್ಲ. ಹೀಗಿರುವಾಗ ಒಂದು ದಿನ ಅವನು ತನ್ನ ನಾಪಿತನಲ್ಲಿ ತನ್ನ ಗೋಳನ್ನು ಹೇಳಿಕೊಳ್ಳುತ್ತಾನೆ. ನಾಪಿತನಾದ್ರೂ ಏನು ಮಾಡಬಲ್ಲ? ಅವನು ರಾಜನ ತಲೆ ಕೂದಲನ್ನು ಕತ್ತರಿಸಿ, ಗಡ್ಡವನ್ನು ಬೋಳಿಸಿ, ಮೀಸೆಯನ್ನು ತಿದ್ದಿ ತೀಡುವಾಗ ಹೇಳುತ್ತಾನೆ, ಮಹಾಪ್ರಭುಗಳೇ, ಮನುಷ್ಯರಿಗೆ ಬೇರೆಯವರು ಪಿಸು ಮಾತನಾಡುವುದನ್ನು ಕೇಳಿಸಿಕೊಳ್ಳುವ ಶಕ್ತಿ ಇಲ್ಲ. ಅಂತಹ ಶಕ್ತಿ ಕತ್ತೆಗಳಿಗೆ ಮಾತ್ರ ಇದೆಯಂತೆ. ಆದ್ರೆ ಏನ್ ಮಾಡುವುದು? ಕತ್ತೆಗಳು ಕೇಳಿಸಿಕೊಂಡ್ರೂ ಏನು ಪ್ರಯೋಜನವಿಲ್ಲ. ನಮಗೆ ಕತ್ತೆ ಭಾಷೆ ತಿಳಿಯದಲ್ಲ. ರಾಜನ ಕಾಟಕ್ಕೆ ನಾಪಿತ ಏನೋ ತಿಪ್ಪೆ ಸಾರಿಸಿ ಹೋದ. ಆದ್ರೆ ಈ ವಿಚಾರ ರಾಜನ ತಲೆಯ ಒಳಗೆ ಇಳಿಯಿತು. ಈಗ ಅವನಿಗೆ ತುರ್ತಾಗಿ ಒಂದು ಜೊತೆ ಕತ್ತೆ ಕಿವಿ ಬೇಕಾಗಿತ್ತು. ರಾಜನ ಆರೋಗ್ಯ ಹದಗೆಡುತ್ತಾ ಹೋಯಿತು. ರಾಜನಿಗೆ ಮಾನಸಿಕ ಕಾಯಿಲೆ ಬಂತು. ಅವನಿಗೆ ದೇಶ ಕೋಶಗಳ ಮೇಲೆ ಆಸಕ್ತಿ ತಪ್ಪಿ ಹೋಯಿತು. ಅವನ ತಲೆಯಲ್ಲಿದ್ದದ್ದು ಒಂದೇ ಗುಂಗು, ಅವನಿಗೆ ಕತ್ತೆ ಕಿವಿ ಬೇಕು. ಸರಿ, ಈ ವಿಷಯ ಗೊತ್ತಿಲ್ಲದ ರಾಜನ ಆಸ್ಥಾನಿಕರು, ಅರಮನೆಯವರು ರಾಜನಿಗೆ ಏನೋ ಕಾಯಿಲೆ ಬಂದಿದೆ ಎಂದು ಹೆದರಿದರು. ರಾಜವೈದ್ಯರು ಬಂದರು. ಅವರ ಕೈಲಿ ಆಗ್ಲಿಲ್ಲ ಎಂದು ಬೇರೆ ಬೇರೆ ಕಡೆಗಳಿಂದ ವೈದ್ಯರು ಬಂದರು. ಯಾರಿಗೂ ರಾಜನಿಗೆ ಏನಾಗಿದೆ ಅಂತಲೇ ಗೊತ್ತಾಗ್ಲಿಲ್ಲ. ಕಾಲ ಕಳೆಯಿತು. ಹೀಗಿರುವಾಗ ಆ ಊರಿನ ಹೊರವಲಯದಲ್ಲಿ ಒಬ್ಬ ಸನ್ಯಾಸಿ ಇದ್ದಾನೆ. ಅವನಿಗೆ ಎಂತೆಂಥದೋ ವಿದ್ಯೆ ಗೊತ್ತಿದೆ. ಅವನು ಬಂದರೆ ರಾಜನ ಸಮಸ್ಯೆಗೆ ಪರಿಹಾರ ಸಿಗಬಹುದು ಎಂದುಕೊಂಡು ರಾಜನ ಕಡೆಯವರು ಹೋಗಿ ಅವನನ್ನು ಕರೆದುಕೊಂಡು ಬಂದರು. ಆ ಸನ್ಯಾಸಿ ರಾಜನನ್ನು ನೋಡಿದ ತಕ್ಷಣ ಹೇಳಿದ, ನಿನಗೆ ಏನೋ ಕೊರಗು ಹತ್ತಿಕೊಂಡಿದೆ, ಏನು ಅಂತ ಹೇಳು. ರಾಜ ಅವನ ಮುಖವನ್ನೇ ನೋಡಿದ. ಅವನಿಗೆ ಈ ಸನ್ಯಾಸಿ ತನಗೆ ಸಹಾಯ ಮಾಡಬಹುದು ಎಂದು ತೋರಿತ್ತು. ಕೂಡಲೇ ಅವನು ತನ್ನ ಬಳಗದವರನ್ನು ಹೊರಗೆ ಕಳಿಸಿದ. ನಂತರ ಸನ್ಯಾಸಿಯ ಹತ್ತಿರ ತನಗಿರುವ ಸಮಸ್ಯೆಯನ್ನು ಹೇಳಿಕೊಂಡ. ಮಹಾನುಭಾವರೇ, ನನಗೆ ಬೇಕಾಗಿರುವುದು ಒಂದು ಜೊತೆ ಕತ್ತೆ ಕಿವಿಗಳು, ದಯವಿಟ್ಟು ದಯಪಾಲಿಸಿ ಎಂದು ಕೋರಿದ. ಸನ್ಯಾಸಿ ನಗುತ್ತಾ ಹೇಳಿದ, ಯೋಚನೆ ಮಾಡು ರಾಜನೇ, ಇವೆಲ್ಲ ನಿನಗೆ ತೊಂದರೆ ಉಂಟು ಮಾಡುವ ಕಾರಣಗಳಾಗುತ್ತವೆ. ಅದು ಬಿಟ್ಟು ಬೇರೆ ರೀತಿ ನಿನ್ನ ಸಮಸ್ಯೆಗಳನ್ನು ಪರಿಹರಿಸಬಹುದು. ಸರಿಯಾಗಿ ಕೇಳು ನಿನ್ನ ಕೋರಿಕೆಯನ್ನು. ರಾಜ ಹಠಕ್ಕೆ ಬಿದ್ದವನಂತೆ ಒಂದೇ ಸಮನೆ ನನಗೆ ಕತ್ತೆ ಕಿವಿಗಳನ್ನು ದಯಪಾಲಿಸಿರಿ ಎಂದು ಬೇಡಿಕೊಂಡ. ತಥಾಸ್ತು ಎಂದು ಸನ್ಯಾಸಿ ರಾಜನನ್ನು ಹರಸಿ ಅಲ್ಲಿಂದ ಹೊರಟು ಹೋದ. ರಾಜ ನೆಮ್ಮದಿಯಿಂದ ಮಲಗಿದ. ಬೆಳಿಗ್ಗೆ ಎದ್ದಾಗ ಅವನ ಕಿವಿಗಳಿಗೆ ಅನೇಕ ರೀತಿಯ ಸಂಭಾಷಣೆಗಳು ಬಿದ್ದವು. ಆಳುಕಾಳುಗಳ ಮಾತು, ರಾಣಿ ತನ್ನ ಮಕ್ಕಳೊಡನೆ ಮಾತನಾಡುವ ಮಾತು ಎಲ್ಲವೂ ಕಿವಿಗೆ ಬಿದ್ದವು. ತನ್ನ ಕೋಣೆಯ ಬಾಗಿಲು ಮುಚ್ಚಿದ್ದರೂ ಎಲ್ಲಾ ಮಾತುಗಳು ಅವನ ಕಿವಿಗಳನ್ನು ತಲುಪುತ್ತಿದ್ದವು. ತಾಳಲಾರದ ಸಂತೋಷದಿಂದ ಎದ್ದ ರಾಜ ಬೆಳಗಿನ ಕಾರ್ಯಗಳನ್ನು ಮುಗಿಸಿ ಹೊರಬಂದವನೇ ಹೊರಗೆ ಹೊರಡಲು ತಯಾರಾದ. ಕನ್ನಡಿಯ ಮುಂದೆ ನಿಂತವನ ಬಾಯಿಯಿಂದ ಒಂದು ಕೂಗು ಹೊರಬಿತ್ತು. ಯಾಕೆಂದರೆ ಅವನ ಎರಡೂ ಕಿವಿಗಳು ಕತ್ತೆಯ ಕಿವಿಗಳಾಗಿ ಮಾರ್ಪಾಟಾಗಿದ್ದವು. ತಾನು ಮಾಡಿದ ಎಡವಿಟ್ಟು ಅವನಿಗೆ ಅರ್ಥವಾಗಿತ್ತು. ಆ ಸನ್ಯಾಸಿ ಮತ್ತೆ ಮತ್ತೆ ಕೇಳಿದ್ದ, ಸರಿಯಾಗಿ ಕೇಳು, ಏನು ಬೇಕು ಅಂತ. ಇವನು ನನಗೆ ಬೇರೆಯವರ ಪಿಸು ಮಾತುಗಳು ಕೇಳಿಸಬೇಕು ಎಂದಿದ್ದರೆ ಸಾಕಿತ್ತು. ಅದು ಬಿಟ್ಟು ಇವನು ಒಂದೇ ಸಮನೆ ನನಗೆ ಕತ್ತೆ ಕಿವಿ ಬೇಕು, ನನಗೆ ಕತ್ತೆ ಕಿವಿ ಬೇಕು ಎಂದು ಹಲ್ಲು ಬಿದ್ದ. ಏನೇ ಆಗಲಿ, ಈಗ ಬಂದದ್ದನ್ನು ಅನುಭವಿಸಲೇಬೇಕು. ಅದಕ್ಕೆ ಅಂತ ಒಂದು ರುಮಾಲನ್ನು ತಲೆಗೆ ಎರಡೂ ಕಿವಿಗಳು ಮುಚ್ಚುವಂತೆ ಬಿಗಿಯಾಗಿ ಕಟ್ಟಿಕೊಂಡು ಹೊರಗೆ ಬಂದ. ರಾಜನನ್ನು ನೋಡಿ ಎಲ್ಲರಿಗೂ ಸಂತೋಷವಾಯಿತು. ರಾಜ ಈಗ ಸುಖಿ. ತಲೆಗೆ ಪೇಟ ಕಟ್ಟಿಕೊಳ್ಳುವ ಸಂಕಟ ಬಿಟ್ಟರೆ.
ಈಗ ಅವನಿಗೆ ಯಾರು ಎಲ್ಲೇ ಇದ್ದು ಪಿಸುಗುಟ್ಟಿದರೂ ಕೇಳಿಸುತ್ತಿತ್ತು. 1 ಮೈಲು ದೂರದಲ್ಲಿ ನಿಂತು ಮಾತನಾಡಿದರೂ ಕೇಳುತ್ತಿತ್ತು. ಯಾರಾದ್ರೂ ತನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ತಕ್ಷಣ ಅವರನ್ನು ಹಿಡಿದು ಶಿಕ್ಷಿಸುತ್ತಿದ್ದ. ಯಾರೂ ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರುತ್ತಿರಲಿಲ್ಲ. ಜನಗಳೆಲ್ಲ ಈಗ ಹುಷಾರಾದರು. ಅಪ್ಪಿ ತಪ್ಪಿಯೂ ರಾಜನ ಬಗ್ಗೆ ಪಿಸುಗುಟ್ಟಲು ಹೋಗಲಿಲ್ಲ. ರಾಜನಿಗೆ ಏನೋ ಶಕ್ತಿ ಬಂದಿದೆ ಎಂದು ಅಂದುಕೊಂಡರು. ಕೆಲ ಕಾಲ ಹೀಗೆ ಸಾಗಿತ್ತು. ಈಗ ರಾಜನಿಗೆ ಹೊಸ ಸಮಸ್ಯೆ ಕಾಡಿತು. ಅದೆಂದರೆ ಅವನ ಕೂದಲು, ಗಡ್ಡ, ಮೀಸೆಗಳೆಲ್ಲ ಯದ್ವಾ ತದ್ವಾ ಬೆಳೆದು ಅವನಿಗೆ ಕಿರಿಕಿರಿಯಾಗತೊಡಗಿತು. ಆದರೂ ನಾಪಿತನನ್ನು ಕರೆಯಲು ಅವನಿಗೆ ಮುಜುಗರವಾಯಿತು. ಅವನು ತನ್ನ ಕಿವಿಗಳನ್ನು ನೋಡಿಬಿಟ್ಟರೆ. ಆದ್ರೆ ಎಷ್ಟು ಕಾಲ ಹೀಗೆ ಇರಲು ಸಾಧ್ಯ? ಆಗಲೇ ಅವನ ಕೂದಲು, ಗಡ್ಡ, ಮೀಸೆಗಳು ಬೆಳೆದು ಅವನು ಒಬ್ಬ ಭಿಕ್ಷುಕನಂತೆ ಕಾಣತೊಡಗಿದ್ದ. ಮಹಾರಾಣಿಯಂತೂ ಅವನಿಗೆ ತಾಕೀತು ಮಾಡಿದಳು, ಕೂದಲು ಕತ್ತರಿಸು, ಗಡ್ಡ ಮೀಸೆಗಳನ್ನು ಬೋಳಿಸು ಎಂದು. ವಿಧಿಯೇ ಇಲ್ಲದ ರಾಜ ನಾಪಿತನಿಗೆ ಬರಲು ಹೇಳಿದ. ಅವನು ಬಂದ ನಂತರ ಎಲ್ಲರನ್ನು ಹೊರ ಹೋಗಲು ಹೇಳಿ ರಾಜ ಬಾಗಿಲು ಹಾಕಿಸಿದ. ಮೆಲ್ಲ ತನ್ನ ಪೇಟವನ್ನು ತೆಗೆದ. ನಾಪಿತನ ಮುಖದಿಂದ ಒಂದು ಕಿಸಕ್ ಎಂಬ ಸದ್ದು ಹೊರಬಂತು. ರಾಜ ತಿರುಗಿ ನೋಡುವಷ್ಟರಲ್ಲಿ ನಾಪಿತ ಗಂಭೀರವಾಗಿ ನಿಂತಿದ್ದ. ರಾಜ ತನ್ನ ಖಡ್ಗವನ್ನು ತೆಗೆದು ನಾಪಿತನ ಕತ್ತಿನ ಮೇಲಿಟ್ಟ. ನೋಡು, ನೀನೇ ಕೊಟ್ಟ ಉಪಾಯವಿದು. ನೀನು ಈ ರಹಸ್ಯವನ್ನು ಈ ಬಾಗಿಲಿನ ಹಿಂದೆಯೇ ಬಿಟ್ಟು ಹೋಗಬೇಕು. ಅಪ್ಪಿ ತಪ್ಪಿ ಏನಾದ್ರೂ ಇದು ಹೊರಗೆ ಬಂದ್ರೆ ನಿನ್ನ ತಲೆ ನಿನ್ನ ಕುತ್ತಿಗೆ ಮೇಲಿರುವುದಿಲ್ಲ, ಗೊತ್ತಾಯ್ತಾ ಎಂದು ಗದರಿದಾಗ ನಾಪಿತ ಗಡಗಡ ನಡುಗುತ್ತಾ ತಲೆ ಅಲ್ಲಾಡಿಸಿದ. ರಾಜನಿಗೆ ಚಂದ ಕ್ಷೌರ ಮಾಡಿದ ನಾಪಿತ ಅಲ್ಲಿಂದ ಹೊರಡುವಾಗ ರಾಜ ಮತ್ತೊಮ್ಮೆ ಎಚ್ಚರಿಸಿ ಕೈ ತುಂಬಾ ಹಣ ನೀಡಿದ. ಈಗಂತೂ ರಾಜನಿಗೆ ಮತ್ತೂ ಖುಷಿಯಾಯಿತು. ಕಿವಿ ಚೆನ್ನಾಗಿ ಕೇಳಿಸ್ತಾ ಇತ್ತು. ಹಾಗೆ ಕ್ಷೌರ ಕೆಲಸದ ನಂತರ ತಲೆ, ಮುಖ ಚಂದವಾಯಿತು. ಆದರೆ ನಾಪಿತನಿಗೆ ಮಾತ್ರ ಕಷ್ಟ ಹೆಚ್ಚಾಯಿತು. ಅವನಿಗೆ ಏನು ಮಾಡಿದರೂ ರಾಜನ ಕಿವಿಗಳನ್ನು ಮರೆಯಲಾಗಲಿಲ್ಲ. ಅವನು ಒದ್ದಾಡತೊಡಗಿದ. ದಿನೇ ದಿನೇ ಅವನ ಒದ್ದಾಟವನ್ನು ನೋಡಿದ ಹೆಂಡತಿ ಆ ಬಗ್ಗೆ ವಿಚಾರಿಸಲಾಗಿ ಅವನು ಏನೂ ಇಲ್ಲ ಅಂತ ಹಾರಿಸಲಾಗಿ ಹೆಂಡತಿಗೆ ಇದೊಂದು ದೊಡ್ಡ ಸವಾಲಾಗಿ ಕೊನೆಗೆ ಅವಳು ಅವನ ಕುತ್ತಿಗೆಯ ಮೇಲೆ ಕುಳಿತಳು. ಆಣೆ ಪ್ರಮಾಣಗಳನ್ನು ಮಾಡಿ ವಿಚಾರಿಸಿದಾಗ ನಾಪಿತ ವಿಧಿ ಇಲ್ಲದೆ ಅವಳಿಗೆ ವಿಷಯವೇನೆಂದು ತಿಳಿಸಿದ. ಜೊತೆಗೆ ಇದನ್ನು ಯಾರಿಗೂ ಹೇಳಬಾರದೆಂದು ಆಣೆ ಪ್ರಮಾಣಗಳನ್ನು ಮಾಡಿಸಿಕೊಂಡ. ಪರಿಸ್ಥಿತಿಯ ಅರಿವಿದ್ದ ಅವಳು ಆಣೆ ಮಾಡಿದಳು, ಯಾರಿಗೂ ಹೇಳುವುದಿಲ್ಲವೆಂದು. ಆದ್ರೆ ಮರುದಿನ ಸಾಯಂಕಾಲವಾಗುತ್ತಿದ್ದಂತೆ ಅವಳಿಗೆ ವಿಪರೀತ ಹೊಟ್ಟೆ ಉಬ್ಬರ ಬಂತು. ಹೊಟ್ಟೆ ಗುಡಾಣದಂತೆ ಊದಿಕೊಂಡಿತ್ತು. ಗಂಡ ಇದೇನಾಯಿತು ಎಂದು ಕೇಳಿದಾಗ ಅವಳು ರಾಜಕಿವಿ ಕತ್ತೆ ಕಿವಿಯ ವಿಚಾರವನ್ನು ಯಾರಿಗೂ ಹೇಳದೆ ತನ್ನಲ್ಲೇ ಅಡಗಿಸಿ ಇಟ್ಟಿದ್ರಿಂದ ಹೀಗಾಗಿದೆ. ಹೀಗೆ ಬಿಟ್ಟರೆ ತಾನು ಹೊಟ್ಟೆ ಸಿಡಿದು ಸತ್ತೇ ಹೋಗುತ್ತೇನೆ ಎಂದಳು. ಅಯ್ಯಯ್ಯೋ, ಹೀಗಾದ್ರೆ ಹೇಗೆ? ಹೆಂಡತಿ ಸತ್ತರೆ ತನಗೆ, ತನ್ನ ಮನೆಗೆ ಮತ್ತು ತನ್ನ ಮಕ್ಕಳಿಗೆ ಯಾರು ಗತಿ? ಹಾಗಂತ ರಾಜನ ವಿರುದ್ಧ ಹೋಗಲಂತೂ ಆಗದು. ಸ್ವಭಾವತ ಬುದ್ಧಿವಂತನಾದ ನಾಪಿತನಿಗೆ ಒಂದು ಉಪಾಯ ಹೊಳೆಯಿತು. ಹೆಂಡತಿಯನ್ನು ಬಾ ಎಂದು ಹಟ್ಟಿಗೆ ಕರೆದುಕೊಂಡು ಹೋದ. ಅವನ ಹಟ್ಟಿಯಲ್ಲಿ ಕೊಬ್ಬಿದ ಟಗರು ಒಂದು ಇತ್ತು. ಹೋಗು, ಅದರ ಕಿವಿಯಲ್ಲಿ ಉಸುರು ಎಂದು ಹೆಂಡತಿಗೆ ಹೇಳಿದ. ಹೆಂಡತಿ ಹಾಗೆಯೇ ಆ ಟಗರುವಿನ ಹತ್ತಿರ ಹೋಗಿ ರಾಜಕಿವಿ ಕತ್ತೆ ಕಿವಿ, ರಾಜಕಿವಿ ಕತ್ತೆ ಕಿವಿ ಎಂದು 5-6 ಸಲ ಅದರ ಕಿವಿಯಲ್ಲಿ ಉಸುರಿದಳು. ಕೂಡಲೇ ಅವಳ ಹೊಟ್ಟೆ ಉಬ್ಬರ ಇಳಿದು ಹೋಯಿತು. ಅವಳು ಆರೋಗ್ಯವಂತಳಾದಳು. ಅಯ್ಯೋ, ಹೆಂಗಸರ ಹಣೆಬರಹವೇ ಇಷ್ಟು. ಇವರ ಬಾಯಲ್ಲಿ ಏನೂ ನಿಲ್ಲುವುದಿಲ್ಲವಲ್ಲ. ಆದ್ರೂ ನಾನು ಬುದ್ಧಿವಂತಿಕೆ ಉಪಯೋಗಿಸಿ ಬೆಟ್ಟದಂತೆ ಬಂದ ಕಷ್ಟವನ್ನು ಮಂಜಿನಂತೆ ಕರಗುವಂತೆ ಮಾಡಿದೆ ಎಂದು ನಾಪಿತ ಸಂತುಷ್ಟನಾದ. ಜೀವನ 3ಕ್ಕೆ ಇಳಿಯದೆ 6ಕ್ಕೆ ಏರದೆ ನಡೆಯುತ್ತಿತ್ತು. ಆ ಊರಿನ ಕಸಾಯಿ ಬಂದು ಅವರ ಮನೆಯ ಆಡನ್ನು ದೊಡ್ಡ ಮೊತ್ತಕ್ಕೆ ಕೊಂಡುಕೊಂಡು ಹೋದ. ಅದರ ಮಾಂಸವನ್ನು ತೆಗೆದು ಮಾರಿದ ಮೇಲೆ ಅದರ ತೊಗಲನ್ನು ಒಬ್ಬ ಡೋಲು ತಯಾರಕನಿಗೆ ಮಾರಿದ. ಡೋಲು ತಯಾರಕ ಆ ತೊಗಲನ್ನು ಉಪಯೋಗಿಸಿ ಅತ್ಯಂತ ಸುಂದರವಾದ ಡೋಲನ್ನು ತಯಾರಿಸಿದ. ಇನ್ನು 2 ವಾರದಲ್ಲಿ ರಾಜನ ಆಸ್ಥಾನದಲ್ಲಿ ಉತ್ಸವ ನಡೆಯಲಿತ್ತು. ಇವನು ಆ ಉತ್ಸವದಲ್ಲಿ ಡೋಲು ಬಾರಿಸಲಿಕ್ಕಿತ್ತು. ಸರಿ, ಉತ್ಸವದ ದಿನ ಬಂದೇ ಬಿಟ್ಟಿತ್ತು. ಊರಿನ ಜನರೆಲ್ಲ ರಾಜನ ಅರಮನೆಯ ಮುಂದೆ ನೆರೆದಿದ್ದರು. ರಾಜ ಎತ್ತರದ ಸ್ಥಾನದಲ್ಲಿ ಕುಳಿತಿದ್ದನು. ಎಲ್ಲರೂ ಡೋಲು ಬಾರಿಸುವವನಿಗೋಸ್ಕರ ಕಾಯುತ್ತಿದ್ದರು. ಕುಣಿಯಬೇಕಲ್ಲ.
ಡೋಲಿನವ ಬಂದ. ಡೋಲಿನ ಚರ್ಮವನ್ನು ಎಳೆದೆಳೆದು ಸರಿ ಮಾಡಿದ. ಡಮ್ ಎಂದು ಬಾರಿಸಿದ. ರಾಜ ಎಂದಿತ್ತು ಡೋಲು. ಅವನು ಗಮನಿಸ್ಲಿಲ್ಲ. ಇನ್ನೊಂದು ಬಾರಿ ಡಮ್ ಎನಿಸಿದ. ಕಿವಿ ಎಂದಿತು ಡೋಲು. ಈಗ ಅವನಿಗೆ ಕೇಳಿಸಿತು. ಅವನಿಗೆ ಸಂದೇಹ ಬಂತು, ಎಲ್ಲಿಂದ ಈ ಸದ್ದು ಬರ್ತಾ ಇದೆ ಅಂತ. ಡಮ್ ಡಮ್ ಎಂದು ಇನ್ನೆರಡು ಬಾರಿ ಬಾರಿಸಿದ. ಕತ್ತೆ ಕಿವಿ ಎಂದಿತು ಡೋಲು. ಯಾರೋ ತಮಾಷೆ ಮಾಡ್ತಾ ಇದ್ದಾರೆ ಎಂದುಕೊಂಡು ಅವನು ಪೂರ್ತಿ ಉತ್ಸಾಹದಿಂದ ಡಮ್ ಡಮ ಡಮ್ ಡಮ ಎಂದು ಬಾರಿಸಿದರೆ ರಾಜ ಕಿವಿ ಕತ್ತೆ ಕಿವಿ ಎಂದು ಡೋಲು ಹಾಡಿತ್ತು. ಡೋಲಿನವನಿಗೆ ಗಾಬರಿಯೋ ಗಾಬರಿ. ಇದೇನಾಗುತ್ತಿದೆ ಎಂದು ಗಡಗಡನೆ ನಡುಗುತ್ತಾ ಡೋಲಿನವನು ಅತ್ಯಂತ ವೇಗದಿಂದ ಡೋಲನ್ನು ಬಾರಿಸತೊಡಗಿದ. ಡಮ್ ಡಮ ಡಮ್ ಡಮ ಡಮ್ ಡಮ ಡಮ್ ಡಮ. ಆದರೆ ಡೋಲು ಮಾತ್ರ ರಾಜಕಿವಿ ಕತ್ತೆ ಕಿವಿ ರಾಜಕಿವಿ ಕತ್ತೆ ಕಿವಿ ಎಂದು ಜೋರಾಗಿ ಹಾಡುತ್ತಿತ್ತು. ಅವನು ಬಾರಿಸುವ ವೇಗವನ್ನು ಹೆಚ್ಚಿಸಿದ. ಡೋಲಿನ ಹಾಡಿನ ವೇಗ ಕೂಡ ಹೆಚ್ಚಿತ್ತು. ಜನರೆಲ್ಲ ಬಿದ್ದು ಬಿದ್ದು ನಗತೊಡಗಿದರು. ಏನಾಗುತ್ತಿದೆ ಎಂದು ಅವರಿಗೆ ಗೊತ್ತಾಗದಿದ್ದರೂ ಇದೊಂದು ಉತ್ಸವದ ಹೊಸ ನಾಟಕ ಎಂದು ಭಾವಿಸಿ ತಾವು ರಾಜಕಿವಿ ಕತ್ತೆ ಕಿವಿ ರಾಜಕಿವಿ ಕತ್ತೆ ಕಿವಿ ಎಂದು ಹಾಡುತ್ತಾ ಕುಣಿಯಲಾರಂಭಿಸಿದರು. ಜನರೆಲ್ಲ ರಾಜನನ್ನೇ ನೋಡುತ್ತಿದ್ದರು. ರಾಜನಿಗೆ ಮಾನ ಹೋದಂತಾಯಿತು. ಅವನ ಮುಖ ಕೆಂಪಾಯಿತು. ಕೋಪದಿಂದ ನಿಲ್ಲಿಸಿ ಎಂದು ಗರ್ಜಿಸಿದ. ಎಲ್ಲವೂ ಸ್ತಬ್ಧವಾಯಿತು. ಡೋಲಿನವನನ್ನು ಜಡಾಯಿಸಿದರು. ಎಲ್ಲಿಂದ ಈ ಡೋಲು ಬಂತು ಎನ್ನಲು ಹಿಮ್ಮುಖವಾಗಿ ವಿಚಾರಿಸಲಾಗಿ ಎಲ್ಲಾ ದಾರಿಗಳು ನಾಪಿತನ ಕಡೆಗೆ ಬೆರಳು ತೋರಿದವು. ನಾಪಿತ ವಿಧಿ ಇಲ್ಲದೆ ಎಲ್ಲ ಸಂಗತಿಯನ್ನು ತಿಳಿಸಿದ. ರಾಜನ ಮರ್ಯಾದೆ 3 ಕಾಸಿಗಿಂತ ಕಮ್ಮಿ ಹಣಕ್ಕೆ ಹರಾಜಾಗೋಯಿತು. ರಾಜ 3 ದಿನ ಕೋಣೆಯಿಂದ ಹೊರಗೆ ಬರಲೇ ಇಲ್ಲ. ಕೊನೆಗೆ ತಾನೇ ಸನ್ಯಾಸಿಯನ್ನು ಹುಡುಕಿಕೊಂಡು ಹೋದ ರಾಜ. ಊರಿನ ಹೊರವಲಯದ ಆಲದ ಮರದಡಿಯಲ್ಲಿ ನಗುತ್ತಾ ಕುಳಿತಿದ್ದ ಸನ್ಯಾಸಿ ಸಿಕ್ಕಿದ ಪುಣ್ಯಕ್ಕೆ. ಕಾಲಿಗೆ ಬಿದ್ದ ರಾಜನಿಗೆ ಹೇಳಿದ, ನಾನು ನಿನಗೆ ಮೊದಲೇ ಹೇಳಿದ್ದೆ, ಕೇಳುವ ವರವನ್ನು ಸರಿಯಾಗಿ ಕೇಳು ಅಂತ. ನೀನು ಕೇಳಲಿಲ್ಲ. ಈಗ ನೋಡು ಎಂತ ಎಡವಟ್ಟಾಯಿತು ಎಂದು. ರಾಜ ತನ್ನ ತಪ್ಪನ್ನು ಆವತ್ತೇ ಅರಿತುಕೊಂಡಿದ್ದನಲ್ಲ. ಈಗ ಹೇಳಿದ, ಸ್ವಾಮಿ, ನನಗೆ ಸಾಧಾರಣವಾದ ಮನುಷ್ಯ ಕಿವಿಗಳೇ ಸಾಕು. ಈ ಕಿವಿಗಳನ್ನು ತೆಗೆದು ಬಿಡಿ ಎಂದು ಗೋಗರದ. ಸನ್ಯಾಸಿ ಆಯ್ತಪ್ಪ ಎಂದು ಅವನ ಕಿವಿಗಳನ್ನು ತನ್ನ 2 ಕೈಗಳಿಂದ ಮುಟ್ಟಿದ. ರಾಜ ಮುಟ್ಟಿ ನೋಡಿದರೆ 2 ಕತ್ತೆ ಕಿವಿಗಳು ಮಾಯವಾಗಿ ಮನುಷ್ಯ ಕಿವಿಗಳು ಬಂದಿವೆ. ಅತೀವ ಕೃತಜ್ಞತೆಯಿಂದ ರಾಜ ಸನ್ಯಾಸಿಯ ಕಾಲಿಗೆ ಎರಗಿ ಅರಮನೆಗೆ ಹಿಂತಿರುಗಿದ. ಇವೆಲ್ಲ ಮುಗಿದು ಹೋದ ಕಥೆಯಾದರೂ ಜನರು ಮಾತ್ರ ರಾಜಕಿವಿ ಕತ್ತಕಿವಿಯನ್ನು ಮರೆಯಲೇ ಇಲ್ಲ. ಈಗಲೂ ನೀವು ಆ ಊರಿಗೆ ಹೋದ್ರೆ ಅವರ ಜನಪದ ಹಾಡುಗಳಲ್ಲಿ ರಾಜಕಿವಿ ಕತ್ತಕಿವಿಯನ್ನು ಕೇಳಬಹುದು. ಈ ಕಥೆಯನ್ನು ಕೇಳಿದ ನಿಮಗೆಲ್ಲ ಧನ್ಯವಾದಗಳು.